ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು RRB PO ಮೇನ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಇವಾಗ ಲೆಸ್ ದೆನ್ 1 ಮಂತ್ ಇರೋದ್ರಿಂದ ನಾನು ಆಸ್ಪರೆಂಟ್ ಆಗಿದ್ರೆ ನಾನು ಯಾವುದನ್ನು ಪ್ರಿಪೇರ್ ಮಾಡ್ತಾ ಇದ್ದೆ, ಯಾವ ಥರ 1 ಮಂತಲ್ಲಿ ಏನೇನು ಮಾಡ್ತಿದ್ದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ನಿಮ್ಗೆ ಏನಾದರೂ ಇದು ನಾನು ಕೊಡ್ತಾ ಇರೋ ಅಡ್ವೈಸ್ ಇಷ್ಟ ಆದರೆ ಯು ಕ್ಯಾನ್ ಫಾಲೋ, ಅಥವಾ ನಿಮ್ಮದೇ ಏನಾದರೂ ಮುಂಚೆನೇ ಟೈಮ್ ಟೇಬಲ್ ಇತ್ತು ಅಥವಾ ಏನಾದರೂ ಫಾಲೋ ಮಾಡ್ತಾ ಇದ್ದೀರಾ, ಸ್ಪೆಸಿಫಿಕ್ ಟೈಮ್ ಟೇಬಲ್ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, 1 ಮಂತಲ್ಲಿ ನಾನು ಏನು ಪ್ರಿಪೇರ್ ಆಗಬೇಕನ್ನೋ ಕನ್ಫ್ಯೂಷನ್ ಆಗಿದ್ದರೆ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಏನೇನು ಸಬ್ಜೆಕ್ಟ್ಸ್ ಇದೆ. ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್, GK ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. ಸೊ ನಾನು ಫಸ್ಟು ಕ್ವಾಂಟಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಕ್ವಾಂಟಲ್ಲಿ ಹೆಂಗೆ ಮಾಡ್ತಾ ಇದ್ದೆ ಅಂದರೆ, ಇವಾಗ 1 ತಿಂಗಳು ಇವಾಗ ಇನ್ನೇನು ಮೇನ್ಸ್ ಹತ್ರ ಬಂದಿದೆ, ತುಂಬ ಜಾಸ್ತಿ ಮಾರ್ಕ್ಸ್ನ ಅಟೆಂಡ್ ಮಾಡೋಣ. ಜಾಸ್ತಿ ಮಾರ್ಕ್ಸ್ ಅಟೆಂಡ್ ಮಾಡಿದಷ್ಟು ನನಗೊಂದು ಐಡಿಯಾ ಬರುತ್ತೆ, ಎಷ್ಟು ಫಾಸ್ಟಾಗಿ ಮಾಡ್ಬೋದು, ಟೈಮಲ್ಲಿ ನನಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಂತೆಲ್ಲ ಇವಾಗ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇವಾಗ ನೀವು ಎಕ್ಸಾಮ್ ಹತ್ರ ಬಂದವು ಕೂಡ ಜಾಸ್ತಿ ಮಾರ್ಕ್ಸ್ನ ಅಟೆಂಡ್ ಮಾಡಿದ್ರೆ ಇನ್ನೂ ಟೆನ್ಷನ್ ಆಗುತ್ತೆ. ಬಿಕಾಸ್ ಹೆಂಗಂದರೆ ಈಗ 1 ಮಂತ್ ಇದೆ ಅಷ್ಟೇ, ನಾನು ಹಿಂಗೆ ಮಾಡ್ತೀನಿ ಅಂತ ನಮ್ಮನ್ನು ನಾವೇ ಅನಾಲಿಸಿಸ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಚೆನ್ನಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಿ ಮಾರ್ಕ್ಸ್ ಮುಂಚೆ ಬರ್ತಿದ್ದಕ್ಕಿಂತ ಮಾರ್ಕ್ಸ್ ಕಡಿಮೆ ಬಂದರೆ ಇನ್ನೂ ಟೆನ್ಷನ್ ಜಾಸ್ತಿಯಾಗಿ ನಾನೇನು ಪ್ರಿಪೇರ್ ಆಗಿಲ್ವೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅದ್ರ ಬದಲು ನೀವೇನು ಮಾಡಿ ಅಂದರೆ ಫುಲ್ ಲೆಂತ್ ಮಾರ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಇವಾಗ ಫಾರ್ ಎಕ್ಸಾಂಪಲ್ ಅಡ್ಡಾದಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲಿ, ಆಲಿವ್ ಬೋರ್ಡಲ್ಲಿ ಎಲ್ಲಾದ್ರೂ ಕೆಲವೊಂದು ಫ್ರೀ ಮಾರ್ಕ್ಸ್ ಇದ್ದೇ ಇರುತ್ತೆ. ಅಡ್ಡಾದಲ್ಲಂತೂ ಫ್ರೀ ಮಾರ್ಕ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನೀವೇನು ಮಾಡಿ, ಸ್ಪೆಸಿಫಿಕ್ 5 ಕ್ವೆಶನ್ಸ್ ಇರ್ಬೋದು, 10 ಕ್ವೆಶನ್ಸ್, ಮೇನ್ಸಿಗೆ ಅಂತಲೇ ಸ್ಪೆಸಿಫಿಕ್ ಆಗಿರೋ ಕ್ವೆಶನ್ಸ್ನ ಅಟೆಂಡ್ ಮಾಡಿ. ಅಂದರೆ ಇಷ್ಟು ಮಾಡಲೇಬೇಕು, ಇದರಿಂದ ನನ್ನ ಮಾರ್ಕ್ಸ್, ಫೈನಲ್ ಮಾರ್ಕ್ಸ್ ಡಿಸೈಡ್ ಆಗುತ್ತೆ, ನಾನು ಇವಾಗ ಕ್ವೆಶನ್ ಅಟೆಂಡ್ ಮಾಡ್ತಿರೋದ್ರಿಂದ ಅಂತ ತಲೆಯಿಂದ ತೆಗೆದಾಕ್ಬಿಟ್ಟು ನಾನು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ಅನಲೈಸ್ ಮಾಡೋಣ ಅನ್ನೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅಟೆಂಡ್ ಮಾಡಿ. ಅವಾಗ ನಿಮಗೆ ಏನಾಗುತ್ತೆ, ಇವಾಗ ನೀವು ಹೊಸದಾಗಿ ಯಾವುದೋ ಸಬ್ಜೆಕ್ಟ್ನ ಕಲಿಯೋಷ್ಟು ಟೈಮೂ ಇಲ್ಲ, ಮತ್ತು ಇವಾಗ ಫುಲ್ಲು ಮಾರ್ಕ್ಸ್ನ ಅಟೆಂಡ್ ಮಾಡಿಬಿಟ್ಟು ಫುಲ್ ಫಾಸ್ಟಾಗಿ ಎಲ್ಲ ಮಾಡೋಣ, ಟೈಮಲ್ಲಿ ಫಿಕ್ಸ್ ಆಗಿ ಇಷ್ಟು ಟೈಮಲ್ಲಿ ಹಿಂಗೆ ಮಾಡ್ತೀನಿ ಅಂತ ಅನಲೈಸ್ ಮಾಡೋ ಥರನೂ ಇಲ್ಲ ಸಿಚುಯೇಷನ್. ಸೊ ಏನು ಮಾಡಿ, ಎಲ್ಲದರಲ್ಲೂ ಯೂಟ್ಯೂಬಲ್ಲಿ ಕೂಡ ತುಂಬ ಮೇನ್ಸಿಗೆ ಯಾವ್ಯಾವುದು ಬರುತ್ತಲ್ಲ ಆ ಥರ ಲೆವೆಲ್ ಆಫ್ ಕ್ವೆಶನ್ಸ್ ತುಂಬ ಫ್ರೀಯಾಗಿ ಸಿಗುತ್ತೆ. ಅದನ್ನೆಲ್ಲ ನೀವೇ ಸ್ವಂತ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನಿಮ್ಮ ಅಬಿಲಿಟಿ ಮೇಲೆ, ನಿಮ್ಗೆ ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಆಗಿಲ್ಲ ಅಂತ ಅನಿಸಿದ್ರೆ ಜಾಸ್ತಿ ಕ್ವೆಶನ್ಸ್ನೇ ಯೂಟ್ಯೂಬಲ್ಲಿ ಅಥವಾ ಬೇರೆ ಯಾವುದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಫ್ರೀ ಆಗಿದ್ರೆ ಅದನ್ನು ಅಟೆಂಡ್ ಮಾಡಿ. ವೀಕ್ಲಿ ಒನ್ಸ್ ಆದರೂ ಒಂದು ಮಾರ್ಕ್ನ ಅಟೆಂಡ್ ಮಾಡಿ. ಮತ್ತು ರೀಸ್ನಿಂಗಿಗೆ ನಾನು ಸೇಮ್ ಹೇಳ್ತೀನಿ, ಯಾಕಂದರೆ ನಾವು ಪಝಲ್ಸ್ನ ಜಾಸ್ತಿ 2 ಮಾರ್ಕ್ಸಿಗೆಲ್ಲ ಬರುತ್ತೆ ಪಝಲ್ಸು, ಮತ್ತು ಪಝಲ್ಸಲ್ಲೇ ಸ್ವಲ್ಪ ಸ್ಟಕ್ ಆಗೋದು ಎಕ್ಸಾಮಲ್ಲಿ ಹೋದಾಗ. ಸೊ ಎಷ್ಟಾಗುತ್ತೋ ಅಷ್ಟು ಮೇನ್ಸ್ ಲೆವೆಲ್ ಪಝಲ್ಸ್ನ ಅಟೆಂಡ್ ಮಾಡಿ. ಬೇರೆ ಕ್ವೆಶನ್ಸ್ನು ಒಟ್ಟು ಮಾರ್ಕ್ಸ್ ಫುಲ್ ಲೆಂತ್ ಮಾರ್ಕ್ನ ಬಿಟ್ಟು ನಿಮ್ಗೆ ಎಲ್ಲೆಲ್ಲಿ ಫ್ರೀ ಆಗಿ ಸಿಗುತ್ತೋ ಅದನ್ನು ಅಟೆಂಡ್ ಮಾಡಿ. ಬಟ್ ವೀಕ್ಲಿ ಒನ್ಸ್, ಮುಂಚೆ ಹೇಳಿರೋ ಥರ ವೀಕ್ಲಿ ಒನ್ಸ್ ಏನು ಮಾಡಿ, ಒಂದು ಫುಲ್ ಲೆಂತ್ ಮಾರ್ಕ್ನ ಅಟೆಂಡ್ ಮಾಡಿ. ಅದು ಬಿಟ್ಟರೆ ಜಾಸ್ತಿ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟಾಗುತ್ತೋ ಅಷ್ಟು ಅಟೆಂಡ್ ಮಾಡಿ. ಬಟ್ ಅದೊಂದು ತಲೆಯಿಂದ ತೆಗೆದಾಕಿ, ಇವತ್ತು ನಾನು ಏನು ಅಟೆಂಡ್ ಮಾಡ್ತಿದ್ದೀನೋ ಅದು ನನ್ನ ಫೈನಲ್ ಮಾರ್ಕ್ಸ್ನ ಡಿಸೈಡ್ ಮಾಡುತ್ತೆ ಅಂತ ಇಟ್ಕೊಂಬಿಡಿ. ಓಕೆ, ಏನಾದರೂ ಮಿಸ್ಟೇಕ್ ಆಗಿದ್ರೆ ಏನು ಮಾಡಿದೆ ಅಂತ ಮತ್ತೆ ಅದನ್ನು ಅನಲೈಸ್ ಮಾಡಿ ಸ್ಟಾರ್ಟ್ ಮಾಡಿ. ಮತ್ತು ಇಂಗ್ಲೀಷಿಗೆ ಬಂದರೆ, ಇಷ್ಟು ದಿನ ಕೆಲವೊಬ್ರು ಇವಾಗ ಏನು ಮಾಡ್ತಿರ್ತೀರಿ, ನ್ಯೂಸ್ ಪೇಪರೆಲ್ಲ ಓದೋದು, ಇಂಗ್ಲೀಷ್ ಇಂಪ್ರೂವ್ ಆಗಲಿ ಅಂತ ಗ್ರಾಮರಲ್ಲಿ ಕೆಲವೊಂದು ರೂಲ್ಸ್ ಅದನ್ನೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತೀರ. ಬಟ್ ನಾನೇನು ಅಂದರೆ, ಇವಾಗ ನೀವು ಹೊಸದಾಗಿ ನ್ಯೂಸ್ ಪೇಪರೆಲ್ಲ ಓದ್ಕೊಂಡು ಕುತ್ಕೊಳೋದ್ರ ಬದಲು ಸ್ಮಾಲ್ ಕ್ವೆಶನ್ಸ್ ಜಾಸ್ತಿ ಬರುತ್ತಲ್ವಾ. ಫಾರ್ ಎಕ್ಸಾಂಪಲ್ ನಾನು ರೆಫರ್ ಮಾಡಿರೋದು, ಮ್ಯಾಕ್ಸಿಮಮ್ ಅಟೆಂಡ್ ಮಾಡೋದು ಅಡ್ಡದಲ್ಲೇ. ನನಗೆ ಅವಾಗ ಹೆಂಗಾಗುತ್ತೆ ಅಂದರೆ, ಇವಾಗ ನಾನೇನಾದರೂ ಗ್ರಾಮರ್ ಮಿಸ್ಟೇಕ್ ಅಥವಾ ಏನಾದರೂ ಇರುತ್ತಲ್ವ, ರೂಲ್ಸ್ ಎಲ್ಲ ಯಾವುದಾದ್ರು ಮಿಸ್ಟೇಕ್ ಆಗಿರುತ್ತೋ, ನಾವು ಎಷ್ಟು ರೂಲ್ಸ್ನ ನೆನ್ಪಿಟ್ಕೊಂಡು ಅಟೆಂಡ್ ಈಗ ಆಲ್ರೆಡಿ ತುಂಬ ರೂಲ್ಸ್ನೆಲ್ಲ ಓದಿರ್ತೀರಾ, ತಿಳ್ಕೊಂಡಿರ್ತೀರಾ. ಬಟ್ ಅಟೆಂಡ್ ಮಾಡುವಾಗ ಕೆಲವೊಂದ್ಸಲ ನಮಗೆ ಕನ್ಫ್ಯೂಷನ್ ಆಗಿಬಿಟ್ಟು ತಪ್ಪಾಗ್ಬಿಡ್ತೀವಿ. ಅದಕ್ಕೆ ಇವಾಗ ಏನು ಮಾಡಿದರೆ, ಅದೇ 5 ಕ್ವೆಶನ್ಸ್ 10 ಕ್ವೆಶನ್ಸ್ ಎಲ್ಲ ಅಟೆಂಡ್ ಮಾಡುವಾಗ ಸೇಮ್ ನಾವು ಏನು ಮಾಡ್ತೀವೋ ಅದೇ ಮಿಸ್ಟೇಕ್ನೇ ಪ್ರತಿ ಸಲನೂ ಮಾಡೋದು. ಸೊ ನಿಮ್ಗೆ ಏನಾಗುತ್ತೆ, ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಓಕೆ, ನಾನು ತುಂಬ ಕ್ವೆಶನ್ಸ್ ಅಟೆಂಡ್ ಮಾಡಿದಾಗಲೂ ಇದೇ, ಫಾರ್ ಎಕ್ಸಾಂಪಲ್ ಹ್ಯಾಡ್ ಅಂತ ಇತ್ತು, ನೀವು ಯಾವಾಗಲೂ ಹ್ಯಾಸ್ ಅಂತ ಯೂಸ್ ಮಾಡಿ, ಆ ಥರ ಸ್ಮಾಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಆ ಥರ ನಿಮ್ಗೊಂದು ಐಡಿಯಾ ಬರುತ್ತೆ, ಇದೇ ನಾನು ಮಿಸ್ಟೇಕ್ ಮಾಡ್ತಾ ಇರೋದು ಅಂತ ಗೊತ್ತಾಗುತ್ತೆ ಮಾರ್ಕ್ಸ್ ಮಾಡುವಾಗ. ಸೊ ಆ ಥರ ಮಿಸ್ಟೇಕ್ ಯಾವುದಿದೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಅದನ್ನೊಂದು ಮಾಡ್ಕೊಳ್ಳಿ. ಮತ್ತು ಪ್ಯಾಸೇಜ್ ರೀಡಿಂಗ್ನ, ಈಗ ನ್ಯೂಸ್ ಪೇಪರೆಲ್ಲ ಓದೋದನ್ನ ಬಿಟ್ಟು ಪ್ಯಾಸೇಜ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ನಮಗೆ ತುಂಬ ಲೆಂತಿ ಆಗಿರುತ್ತೆ ಕ್ವೆಶನ್ಸ್ ಮೇನ್ಸಲ್ಲಿ. ಇವನ್ ರೀಸನಿಂಗ್ ಕ್ವಾಂಟ್ ತೊಗೊಂಡ್ರು ಅದನ್ನೂ ಥರ ಇಂಗ್ಲೀಷನ್ನೇ ಅಟೆಂಡ್ ಮಾಡ್ತಿದ್ದೀವಿ ಅನ್ನೋ ರೇಂಜಿಗೆ ಕ್ವೆಶನ್ಸ್ ಇರುತ್ತೆ. ಸೊ ನಿಮಗೆ ಲೆಂತಿ ಇರೋ ಪ್ಯಾಸೇಜ್ನ ಅಟೆಂಡ್ ಮಾಡೋ ಥರ ಆಗಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಪ್ಯಾಸೇಜ್ನ ಫುಲ್ಲು ಓದ್ಕೊಂಡು ಹೋಗ್ಬಿಡ್ತೀವಿ, ಮರ್ತು ಹೋಗಿರುತ್ತೆ ಕ್ವೆಶನ್ಸ್ ಅಟೆಂಡ್ ಮಾಡುವಾಗ. ಸೊ ಇವಾಗಿಂದನೇ ನೀವು ನಂಬರ್ ಆಫ್ ಪ್ಯಾಸೇಜಸ್ನ ಅಟೆಂಡ್ ಮಾಡೋದು ಜಾಸ್ತಿ ಮಾಡಿ.
ಅವಾಗ ಏನಾಗುತ್ತೆ, ಕ್ವಶನ್ ಯಾವ ಥರ ಬರುತ್ತೆ, ನಾನು ಯಾವ ಥರ ಅಟೆಂಡ್ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಮತ್ತು ಪ್ಯಾಸೇಜ್ ಓದುವಾಗ್ಲೇ ನನ್ನ ಸಜೆಷನ್ ಏನಂದರೆ, ಫಸ್ಟ್ ಕ್ವಶನ್ಸ್ನ ಒಂದ್ಸಲ ಕಣ್ಣಾಡಿಸಿ, ಯಾವುದು ಕೀವರ್ಡ್ಸ್ ಮೇನ್ ವರ್ಡ್ಸ್ ಇದೆ ಕ್ವಶನಲ್ಲಿ ಅಂತ ಕಣ್ಣಾಡಿಸ್ಬಿಟ್ಟು ಆಮೇಲೆ ಪ್ಯಾಸೇಜ್ ಓದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನನ್ನ ಸಜೆಷನ್. ಸೊ ಅದೊಂದು ಟ್ರೈ ಮಾಡಿ. ಜನರಲ್ ಅವೇರ್ನೆಸ್ನ ನಾವು ತಗೊಂಡ್ರೆ, ಆಲ್ರೆಡಿ ಎವ್ರಿ ಡೇ ಅಥವಾ ಮಂತ್ಲಿ PDF ಎಲ್ಲ ಓದಿರ್ತೀರ ನೀವು, ಯಾವುದೋ ಒಂದು ಸ್ಪೆಸಿಫಿಕ್ ಚಾನಲ್ ಇರ್ಬೋದು, PDF ಫಾಲೋ ಮಾಡಿರ್ತೀರ. ಇವಾಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಸ್ಪೆಸಿಫಿಕ್ ಮ್ಯಾರಥಾನ್ ಮಾಡ್ತಾರಲ್ಲ, ಅದನ್ನೇ ರಿಪೀಟ್ ಆಗಿ ವಿಡಿಯೋ ನೋಡ್ತೀನಿ. ಯಾಕಂದರೆ ನನಗೇನು ಅನಿಸುತ್ತೆ ಅಂದರೆ, ನ್ಯೂಸ್ ಎಕ್ಸ್ಟ್ರಾ ಬರ್ತಾನೆ ಇರುತ್ತೆ, ಬಟ್ ಇವಾಗ ಏನಿದೆ ಅದನ್ನು ನೀವು ಕವರ್ ಮಾಡಲೇಬೇಕು ಈ ಮಂತಿಂದು ಕೂಡ. ಬಟ್ ತುಂಬ ಜಾಸ್ತಿ ತಿಳ್ಕೊಳೋದಕ್ಕಿಂತ ತಿಳ್ಕೊಂಡಿರೋದನ್ನ ತುಂಬ ಸಲ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಏನು ಡೈಲಿ ನ್ಯೂಸ್ ಏನಿದೆ ಅದನ್ನು ಓದ್ತಾ ಇರಿ, ಬಟ್ ಪ್ರೀವಿಯಸ್ 4 to 5 ಮಂತ್ಸಿಂದನ ಆಲ್ಮೋಸ್ಟ್ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ರಿವಿಷನ್ ಮಾಡಿ. ಅವಾಗ ಏನಾಗುತ್ತೆ, ನೆನಪಿರುತ್ತೆ. ಕೆಲವೊಂದ್ಸಲ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ ಅಂದರೆ, ಓದಿದ್ದೀವಿ ಅಂತ ಗೊತ್ತಿರುತ್ತೆ ಕ್ವಶನ್, ಆದರೆ ಎಕ್ಸಾಕ್ಟಾಗಿ ಆನ್ಸರ್, ಈ ಟಾಪಿಕ್ ನಾನು ಓದಿದ್ದೆ ನನಗೆ ಗೊತ್ತಿದ್ದು ಅಂತ, ಬಟ್ ಆನ್ಸರ್ ಎಕ್ಸಾಕ್ಟಾಗಿ ನೆನಪಿರಲ್ಲ, ಆ ಪರ್ಸನ್ ಹೆಸರು ನೆನಪಿರಲ್ಲ, ಅಥವಾ ಪ್ಲೇಸ್ ಹೆಸರು ನೆನಪಿರಲ್ಲ, ಡೇಟ್ ನೆನಪಿರಲ್ಲ, ಹಂಗಾಗುತ್ತೆ. ಸೊ ಎಷ್ಟು ನಂಬರ್ ಆಫ್ ಜಾಸ್ತಿ ರಿವಿಷನ್ ಆಗುತ್ತೋ ಅದು ಮಾಡಿ. ಸೊ ಈಗ ರಿವಿಷನ್ ಮಾಡೋದಕ್ಕೆ ಫುಲ್ ಓದೋಕ್ಕೆ ಟೈಮ್ ಇರಲ್ಲ. ಸೊ ಯೂಟ್ಯೂಬಲ್ಲಿ ಮ್ಯಾರಥಾನ್ ಮಾಡ್ತಿರ್ತಾರೆ, ಮಂತ್ಲಿ ಮ್ಯಾರಥಾನ್ ಇರುತ್ತೆ, ವೀಕ್ಲಿ ಮ್ಯಾರಥಾನ್ ಇರುತ್ತೆ. ಇವಾಗಿಂದನೇ ಮ್ಯಾರಥಾನ್ಸ್ನ ತುಂಬ ಸಲ ನೋಡಿದ್ರೆ ನಿಮಗೆ ಕೀವರ್ಡ್ಸ್ ಪಕ್ಕ ನೆನಪಿರುತ್ತೆ. ಸೊ GL ಅದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ನಾನು ಅರೋರಾ ಎಜುಕೇಟರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನೇ ಫಾಲೋ ಮಾಡ್ತಿದ್ದೆ. ಬಿಕಾಸ್ ಅವರು ಕ್ಲರ್ಕಿಗೆ, POಗೆ ಎಲ್ಲದಕ್ಕೂ ಅವ್ರದ್ದು ಪ್ಲೇಲಿಸ್ಟ್ ಇರುತ್ತೆ. ಅದನ್ನೇ ತುಂಬ ಸಲ ರಿವಿಷನ್ ಮಾಡಿದ್ರೆ ಸೇಮ್ ಕ್ವಶನ್ಸ್ ಕೆಲವೊಂದ್ಸಲ ರಿಪೀಟ್ ಆಗುತ್ತೆ. ಅದನ್ನೇ ನೀವು ರಿಪೀಟ್ ಆಗಿ ನೋಡಿದ್ರೆ ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದು ನನ್ನ ಸಜೆಷನ್. ಮತ್ತು ನಾನೇನಾದರೂ ಫಾಲೋ ಮಾಡಿದ್ರೆ ಪ್ರತಿಯೊಂದು ಈ ಸಬ್ಜೆಕ್ಟಲ್ಲಿ ಇದನ್ನು ಫಾಲೋ ಮಾಡ್ತಿದ್ದೆ. ಸೊ ನಿಮಗೇನಾದರೂ ಹೇಳಿರೋ ಥರ ಪ್ರೀವಿಯಸ್ ಆಗಿ ಏನು ಪ್ಲ್ಯಾನ್ ಇಲ್ಲಾಂದರೆ ಇದನ್ನು ನಿಮಗೆ ಓಕೆ ಇದು ನನಗೆ ಮಾಡ್ಬೋದು, ಈ ಪ್ಲ್ಯಾನ ನನಗೆ ಸೂಟಬಲ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ಫಾಲೋ ಮಾಡಿ. ಅಥವಾ ನಿಮಗೆ ಬೇರೆ ಪ್ಲ್ಯಾನ್ ಆಲ್ರೆಡಿ ನಾನು ಈ ಥರ ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಇದ್ದೀನಿ, ಇದನ್ನೇ ಅಟೆಂಡ್ ಮಾಡಬೇಕು, ಇದನ್ನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಓಕೆ ಅದ್ರ ಜೊತೆ ಕಂಟಿನ್ಯೂ ಮಾಡಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.